ಬೈ ಬೈ. ಸೊ ಹಿಂಗೆ ತೊಗೊಂಡು ಹಿಂಗೆ ತಿರುಗಿಸ್ಬೇಕಾದ್ರೆ ಹೆಂಗೆ ಏನೋ ಒಂದು ಇದರಲ್ಲಿ ಹಂಗೆ ಬಂದ್ಬಿಟ್ಟೆ. ಚೆನ್ನಾಗಿದೆಲ್ಲ ಗಾಯ್ಸ್, ಲೆಫ್ಟ್ ರೈಟ್ ಖಾಲಿ. ಅಯ್ಯೋ ಏನು ಬೇಕೋ ತಡಿಬೋದಪ್ಪ, ನೇಚರ್ ಕಾಲ್ ತಡಿಯೋಕ್ಕಾಗೋದಿಲ್ಲ. ಬೈ ಬೈ. ಓಕೆ, ಹಾಯ್ ಹಲೋ ನಮಸ್ಕಾರ. ಇವತ್ತು ಬಂದು ಡೇಟ್ ಏನಂದರೆ 21. ಇವತ್ತು 21 ದಿವಾಲಿ ಡೇಟು. ಸೊ ನಾವಿವಾಗ ಬಂದ್ಬಿಟ್ಟು ಕುಶಾಲನಗರದಿಂದ ಬೆಂಗಳೂರಿಗೆ ಹೊಟ್ವಿ. ನಮಗೆ ಟೈಮ್ ಬಂದು 8:52. ಬೆಳಗ್ಗೆನೇ ಓಡಬೇಕಿತ್ತು, ನಾವು ಬೆಳಗ್ಗೆ ಓಡ್ತಿಲ್ಲ. ಯಾಕಂದರೆ ಸುಮ್ಮನೆ ಬೇಗ ಹೋಗ್ಬಿಟ್ಟು ಏನು ಮಾಡೋದು, ಆರಾಮಾಗಿ ನಿಧಾನಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿದೆ. ಸೊ ಅದೇ ಕಾರಣದಿಂದ ನಿಧಾನಕ್ಕೆ ರೆಡಿಯಾಗಿ ತಿಂಡಿ ಮಾಡಿಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಈಗ ಹೊಟ್ಟಿದ್ದೀನಿ. ಡಬಿ ಬಂದು 5 hours, ಆಲ್ಮೋಸ್ಟ್ 6 hours ತೋರಿಸ್ತೈತೆ. 2:28 ಆಗುತ್ತೆ ಅಂತ ತೋರಿಸ್ತೈತೆ ಹೋಗಿ ತಲುಪೋಕ್ಕೆ. 263 ಕಿಲೋಮೀಟ್ರ್ ಇಲ್ಲಿಂದ ಕರೆಕ್ಟಾಗಿ. ಸೊ ಎಲ್ಲ ರೆಡಿ ಆಗಿಬಿಟ್ಟಿದ್ದೀವಿ, ಎಲ್ಲ ಪ್ಯಾಕ್ಡ್. ನಮ್ಮಮ್ಮ ಅಂತೂ, ನಮ್ಮ ಅಂಕಲ್ ನಮ್ಮ ಅಮ್ಮ ಅಂತೂ ಇನ್ನೂ ಒಂದು ಲಗೇಜ್ನ ಕಟ್ಕೊಳ್ಸ್ಬಿಟ್ಟವ್ರೆ ಫುಡ್ಡಿಗೆ, ಮಧ್ಯಾಹ್ನ ಊಟಕ್ಕೆ. ಚಳಿ ಇದೆ, ವೆದರ್ ಒಂಥರ ಕೋಲ್ಡ್ ಆಗಿದೆ. ಮಳೆ ಬರಬಾರ್ದು, ಮಳೆ ಬಂದಿಲ್ಲ ಅಂದರೆ ಆದಷ್ಟು ಬೇಗ ನಾವು ತಲುಪಿಡ್ಬೋದು. ನೆನ್ನೆದು ಕಂಟಿನ್ಯೂಷನ್ ವೀಡಿಯೋ ಇದು ಬಂದ್ಬಿಟ್ಟು ನಾವು ರಿಟರ್ನ್ ಹೋಗ್ತಿರೋದು ಕಂಟಿನ್ಯೂಷನ್ ವೀಡಿಯೋ. ಸೊ ನಾವು ಇಲ್ಲಿಂದ ಈಗ ಡೈರೆಕ್ಟು ಬೆಂಗಳೂರು ಹೋಗೋ ವೀಡಿಯೋ. ಆಲ್ಮೋಸ್ಟ್ ಇದೊಂದು ಬಂದು ಶಾರ್ಟ್ ವೀಡಿಯೋಗೆ ಇರುತ್ತೆ, ಜಾಸ್ತಿ ಹಾಕಿರಲ್ಲ. ಯಾಕಂದರೆ ನಾವು ಬಂದು ಸೇಮ್ ರೂಟೇ ತೊಗೊತಿದ್ದೀನಿ. ಮೈಸೂರು ರೂಟ್ ಹೋಗೋಣ ಅಂದ್ಕೊಂಡೆ, ಬಟ್ ಒಂದು ಸ್ವಲ್ಪ ಹೆದರಿಕೆ, ಅಲ್ಲೆಲ್ಲ ಟ್ರಾಫಿಕ್ ಇರುತ್ತೆ, ಮತ್ತು ಪ್ಲಸ್ ಆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಇದೊಂದೇ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, ಸರಿ ಬೇಡ, ನಾರ್ಮಲಾಗಿ ನಾವು ನೆನ್ನೆ ಬಂದಿದ್ದು ರೂಟಲ್ಲಿ ಹೋಗೋಣ, ನೆಕ್ಸ್ಟ್ ಟೈಮ್ ಬರೋಕ್ರೆ ಮಾಡೋಣ ಅಂತ. ಸುಸ್ತಾಗೋಯ್ತಪ್ಪ. ಈ ಜಾಕೆಟು, ಆ ಗ್ಲೌಸು, ಈ ಬಾಲಕ್ಲವ್, ಆ ಹೆಲ್ಮೆಟ್ ಹಾಕೋಷ್ಟಿಗೆ ಸೊ ಇನ್ನೊಂದೇನೆಂದರೆ ಇಂಜಿನ್ ಚೆಕ್ ಸಿಂಬಲ್ ಹೋಗ್ಬಿಟ್ಟೈತೆ. ಸರಿ ಮಾಡಿಸಿದ್ದೀವಿ ಇಂಜಿನ್ ಚೆಕ್ ಸಿಂಬಲು. ನೆನ್ನೆ ಪೆಟ್ರೋಲ್ ನೆನ್ನೆ ಹಾಕ್ಸ್ಬಿಟ್ಟೆ. ಆಲ್ಮೋಸ್ಟು ಮೈಲೇಜ್ ತುಂಬ ಡ್ರಾಪ್ ಆಗಿಬಿಟ್ಟಿದೆ ಗಾಡಿದು. ಯಾಕಂದ್ರೆ ನೆನ್ನೆ ಹೋಗಿದ್ದು ಈರೋಡ್ ಹೋಗೋದು ಅದೆಲ್ಲ ಜಾಸ್ತಿ ಮೈಲೇಜ್ ಡ್ರಾಪ್ ಆಗಿಬಿಟ್ಟಿದೆ. 24-23 ಹಂಗೆ ಕೊಡ್ತಿದ್ದೆ ಮೈಲೇಜು. ಸೊ ನೆನ್ನೆ ಬೇರೆ ಗಾಡಿ ಬೇರೆ ಲೆಫ್ಟಿಗೆ ಒಂದು ಸಲ ದಬ್ಬಾಕೋದು, ರೈಟಿಗೆ ಒಂದು ಸಲ ದಬ್ಬಾಕೋದು. ಚಪಾತಿ ಉಲ್ಟಾ ಮಾಡೋ ಥರ ನಾನು ಹಾಕ್ಬಿಟ್ಟಿದ್ದೀನಿ. ನೆನ್ನೆ ಚಪಾತಿನ ಉಲ್ಟಾ ಪಲ್ಟಾ ಹಾಕೋತಾರ, ಬೇಯಿಸ್ಬೇಕಾದ್ರೆ ಉಲ್ಟಾ ಪಲ್ಟಾ ಹಾಕ್ತಾರಲ್ಲ ಆ ಥರ ಮಾಡ್ಬಿಟ್ಟಿದ್ದೆ ಚಪಾತಿನ. ಅಯ್ಯೋ ಏನು ಹೇಳ್ತೀರಾ, ಸವಾಸನೇ ಅಲ್ಲ ಅದ್ರದ್ದು. ಫಸ್ಟು ಹಿಂಗಿದ್ದವನು ಸರಿ ಎತ್ಕೊಂಡು ಹೋಗೋಣ, ಸರಿ ಹಿಂಗೆ ಎತ್ಬಿಟ್ಟು ಹಿಂಗೆ ಇಲ್ಬಿಡೋಣ ಅಂತ ಯೋಚನೆ ಮಾಡಿದೆ. ಫಸ್ಟ್ ನಿಲ್ಲಿಸ್ಬಿಟ್ಟು ಬ್ಯಾಗ್ ತೊಗೊಂಡು ಬ್ಯಾಕ್ ಹೋಗ್ಬಿಡೋಣ. ಯಾಕಂದ್ರೆ ನಂಗೆ ಹತ್ತಕ್ಕಾಗ್ತಿಲ್ಲ, ನನ್ನ ಸ್ವಲ್ಪ ಹೈಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ. ಹೈಟ್ ಇದೇನೆ 5.6 ಇದ್ದೀನಿ. ಬಟ್ ಅಲ್ಲೇನಾಗ್ತಿತ್ತು ಅಂದರೆ ಗುಂಡಿ ಇತ್ತು, ಆ ಕಲ್ಲ ಹತ್ರ ಒಂದು ಸ್ವಲ್ಪ ಗುಂಡಿ ಇತ್ತು, ಅಲ್ಲಿ ಸಪೋರ್ಟ್ ಸಿಗ್ತಾ ಇದ್ದಿಲ್ಲ. ಸೊ ನಾನು ಹಿಂಗೆ ತೊಗೊಂಡು ಹಿಂಗೆ ತಿರುಗಿಸ್ಬೇಕಾದ್ರೆ ಹೆಂಗೆ ಬರ್ತಾನೆ ಗುರು. ಸೊ ಹಿಂಗೆ ತಿರ್ಗಿಸ್ಬೇಕಾದ್ರೆ ಗಾಡಿ ಪಟ್ಟಂದು ಹಿಂಗೆ ಬಿದ್ದೋಯ್ತು. ನಾನು ಆ ಕಡೆ ಬಿದ್ದೆ, ಹಿಂಗೆ ಬಿತ್ತು ಗಾಡಿ ಆ ಕಡೆ ಬಿದ್ದೆ. ನೆಕ್ಸ್ಟ್ ಎತ್ತುಬಿಟ್ಟು ಜನ ಬಂದ್ರಲ್ಲಿ, ಜನ ಹಂಗೆ ಹೆಲ್ಪ್ ಮಾಡೋಕ್ಕೆ ತುಂಬ ಮತ್ತು ಒಳ್ಳೆ ಮನುಷ್ಯರು ಗುರು. ಎಷ್ಟು ಜನ ಹೆಲ್ಪ್ ಅಂದ್ರೆ ಒಂದು 4-5 ಜನ ಹೆಲ್ಪ್ ಮಾಡೋಕ್ಕೆ ಬಂದರು. ಒಬ್ಬನೇ ಆಗಿರೋ ದೇವರನ್ನೇ ಗೆದ್ದಕ್ಕಾಗ್ತಿದ್ದಿಲ್ಲ, ಬಿಟ್ಬಿಟ್ಟು ಅಲ್ಲೇ ಮಲ್ಕೊಬಿಡ್ತಿದ್ದೆ ನಾನು. ಸೊ ಬಿತ್ತು, ಮತ್ತೆ ಎತ್ತಿದ್ವಿ ಎಲ್ಲರೂ ಸೇರಿಕೊಂಡು. ಹಿಂಗೆ ಯೂಟರ್ನ್ ಮಾಡ್ಬೇಕಾದ್ರೆ ಟಪ್ಪ ಅಂತ ಮತ್ತೆ ಹಿಂಗೆ ಬಿದ್ದುಬಿಡ್ತು, ರೈಟ್ ಸೈಡ್ ಬಿದ್ದುಬಿಡ್ತು ಅಷ್ಟೇ. ಏನು ಮಾಡೋದು, ಗಾಡಿ ಅಷ್ಟೇ ಬಿಡ್ಬಿಡೋನು, ಹೋಯ್ತು ಮುಗಿದ್ದು ಕತೆ ಅಂತ. ಅದು ಬಂದು ವೀಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ, ಒಂದು ಸಲ ಬಿದ್ದಿದ್ದು ಮಾತ್ರ ರೆಕಾರ್ಡ್ ಆಗಿದೆ. ಎರಡನೇ ಸಲ ನಾನು ಬಂದ್ಬಿಟ್ಟು ಹೆಲ್ಮೆಟ್ ರಿಮೂವ್ ಮಾಡ್ಬಿಟ್ಟು ತಂಗಿಗೆ ಕೊಟ್ಬಿಟ್ಟೆ.
ಇದರಲ್ಲಿ ಏನು ಖುಷಿಯಾಗಿ ವಿಷಯ ಅಂದರೆ ಅವಳನ್ನ ಹರಿಸಿದ್ದಿಲ್ಲ, ಅವನ್ನ ಅಲ್ಲೇ ಇಳಿಸ್ಬಿಟ್ಟೆ, ಬೆಟರ್ ಅದು. 15 ನಿಮಿಷ ಬಿಟ್ಟು ಸ್ಟಾರ್ಟ್ ಮಾಡಿದೆ, ಗಾಡಿ ಸ್ಟಾರ್ಟ್ ಆಯಿತು. ಬಟ್ ಏನು ಪ್ರಾಬ್ಲಮ್ ಅಂದರೆ ಈ ಸ್ಟ್ಯಾಂಡ್ ತೆಗಿಬೇಕಾದ್ರೆ ಅದು ಬಂದು ಸ್ಟ್ಯಾಂಡಲ್ಲಿದೆ ಅಂತ ತೋರಿಸ್ತಾ ಇತ್ತು. ಗಾಡಿ ಇದಾಗ್ತಿದ್ದಾರೆ, ಎಷ್ಟೋ ಒದ್ದಾಗಿದ್ದೆ, ಏನೇನೋ ಮಾಡಿದೆ, ಸರಿಯಾಗಿಲ್ಲ. ಮತ್ತು ಕಾಲ್ ಹೊಡೆದೆ ಎಸ್ ಡಿ ಅವರಿಗೆ, ಹೇಳ್ದೆ ಈ ಥರ ಆಯಿತು, ಏನು ಮಾಡೋದಣ್ಣ ಅಂತ ಹೇಳಿದೆ. ಅವರಂದ್ರು ಒಂಚೂರು ಜೋರಾಗಿ ಒದಿರಣ್ಣ, ಸರಿ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ಸ್ವಲ್ಪ ಜೋರಾಗೆ ಒದ್ದೆ, ಒಂದು 2-3 ಸಲ ಒದ್ದೆ, ಸರಿ ಆಗ್ಬಿಡ್ತು. ಸೊ ಓಕೆ, ಅರ್ಥ ಆಯ್ತು ನನಗೆ. ಸೈಲೆನ್ಸರು ಅಲ್ಲೊಂದು ಸೆನ್ಸರ್ ಇದೆ, ಅದು ಇದಾಗಬೇಕು ಅಂತ. ಚಿಕ್ಕದಾಗಿ ಒಂದು ಸೆನ್ಸರ್ ಕೊಟ್ಟಿದ್ದಾನೆ. ಅದೊಂದು ಸರಿ ಆಗ್ಬೇಕು ಅಂತ ಗೊತ್ತಾಯಿತು. ಸೊ ಅಲ್ಲೇ ಅದಂಗೆ ನಿಲ್ಲಿಸ್ಬಿಟ್ಟು ಸರಿ ಆಯ್ತಪ್ಪ, ನೆಕ್ಸ್ಟು ಗಾಡಿ ತೊಗೊಂಡು ಕೆಳಗಡೆ ಹೋಗೋಣ ಅಂದ್ಕೊಂಡ್ವಿ. ಕೆಳಗಡೆ ಬಂದ್ವಿ, ಅಲ್ಲೊಂದು ಎಳ್ನೀರು ಕುಡ್ಕೊಂಡು, ಗಾಡಿ ಏನು ಪ್ರಾಬ್ಲಮ್ ಆಗಿದ್ದರೆ ಚೆನ್ನಾಗಿ ಓಡ್ತಾಯಿತ್ತು. ಸೊ ಅಲ್ಲೊಂದು ಎಳ್ನೀರು ಹಾಕ್ಕೊಂಡು ಬಂದ್ವಿ, ಶೋರೂಮಿಗೆ ಚೆಕ್ ಮಾಡಿಸಿದ್ವಿ. ಏನು ಪ್ರಾಬ್ಲಮ್ ಇದ್ದಿಲ್ಲ, ಇಂಜಿನ್ ಚೆಕ್ ಮಾಡಿ ನೋಡಿದ್ರು. ಈ ಗೇರ್ ಸೆನ್ಸರ್ ಹೋಗಿದೆ ಅಂತ ಹೇಳಿದ್ರು. ಆಮೇಲೆ ಇದು ಗಾಡಿ ಆಫ್ ಆಗ್ತಿರೋದು ನನಗೆ ಕೇಳೋಕ್ಕೆ ಮರ್ತೋಗ್ಬಿಡ್ತು ಅವ್ರ ಹತ್ರ. ಯಾರೋ ಹೊಸ್ದಾಗಿ ಬಂದಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿದ್ರೆ ರೆಕಮೆಂಡೇಷನ್ ಹೋಗೋದು ಅನ್ನೋದು ನಮ್ಮ ನಂಬಿಕೆ. ಸೊ ಹೋದ್ರೆ ಇನ್ನೂ ಸ್ವಲ್ಪ ವ್ಯೂಸ್ ನಾವು ಮುಟ್ಬೋದು ಅಂತ. ಇನ್ಮೇಲೆ ನಮ್ಮ ಚಾನಲ್ ಬಂದ್ಬಿಟ್ಟು ವೀಡಿಯೋಸ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ನಾನು ಆದಷ್ಟು ಎಷ್ಟು ವೀಡಿಯೋ ಕೊಡೋಕ್ಕಾಗುತ್ತೋ ಅಷ್ಟು ವೀಡಿಯೋ ಕೊಡ್ತೀನಿ, ಕಾಂಟೆಂಟ್ನಾಗಿ ಕೊಡ್ತೀನಿ ಕಂಟಿನ್ಯೂಸ್ ಆಗಿ. ಸೊ ನೋ ವರೀಸ್. ನಾನು ಒಂದು ಸಲ ವೀಡಿಯೋ ಕೂಡ ಹೋಗೋದನ್ನಲ್ಲ, ಇದೆಲ್ಲ ಬಂದು ನಾನು ಪ್ಯಾಷನ್ಗೋಸ್ಕರ ಮಾಡ್ತಿರೋದು. ಸೊ ಐಲ್ ಪುಟ್ ವೀಡಿಯೋಸ್, ಐಲ್ ಅಪ್ಲೋಡ್. ತೋರಿಸೋದೇನು ತಪ್ಪೇನಿಲ್ಲ ಬಿಡಿ ಅದರಲ್ಲಿ. ಸೊ ಹಂಗೆ ಈಗ ಹೋಗ್ಬಿಟ್ಟು ಅದೊಂದು ಅಲ್ಟ್ರಾ ವೈಡಿಗೆ ಚೇಂಜ್ ಮಾಡ್ಕೋಬೇಕು. ನನಗೆ ವೈಡ್ ಆ್ಯಂಗಲ್ ಹೆಂಗೆ ಬಂದಿದೆ ನೋಡಬೇಕು, ಅದೊಂದು ಓಕೆನಾ. ಇಲ್ಲೊಂದನ್ನೇ ಮಾಡಿದ ವೀಡಿಯೋಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ವೇಸ್ಟ್ ಆಗೋಲ್ಲ, ಬಟ್ ನಿಮಗೊಂಥರ ಇರಿಟೇಟ್ ಆಗುತ್ತೆ ಅದು ವೀಡಿಯೋ ನೋಡಿದ್ರೆ. ಏನಪ್ಪ ಇಷ್ಟೊಂದು ಹತ್ರ ಇಟ್ಕೊಂಡಿದೆ ಅಂತ. ವೈಡ್ ಆ್ಯಂಗಲ್ ಇಟ್ಟಿದ್ರೆ ಸರಿಯಾಗ್ಬಿಡೋದು. ಏನೋ ಒಂದು ಇದರಲ್ಲಿ ಹಂಗೆ ಬಂದ್ಬಿಟ್ಟೆ. ಚೆನ್ನಾಗಿದೆಲ್ಲ ಗಾಯ್ಸ್. ಓಕೆ, ನಾವು ಅಲ್ಲಿಂದ ಬಂದು ಈಗ ನ್ಯಾಷನಲ್ ಹೈವೇ 75 ಇಟ್ಕೊಂಡಿದ್ದೀವಿ. ಇದೇ ನಮ್ಮದು ಹಾಸನ ಹೈವೇ. ಮೊನ್ನೆ ಬರೋಕ್ರೆ ಫುಲ್ ರಶ್ ಇತ್ತು, ಇದು ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಟೋಲ್ ಗೇಟ್ ಬಿಡ್ತಿದೆ, ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹೋಗ್ಬಿಟ್ಟು ಹೋಗೋಣ. ಅಯ್ಯೋ, ಏನು ಬೇಕೋ ತಡಿಬೋದಪ್ಪ, ನೇಚರ್ ಕಾಲ್ ಅಂತ ತಡಿಯೋಕ್ಕಾಗೋದಿಲ್ಲ. ಹೊಟ್ಟೆ ಹಸಿ ಬೇಕೋ ತಡ್ಕೊಂಡು ಕೂತ್ಕೋಬೋದು 1 ಅವರ್ 2 ಅವರು. ತುಂಬ ಹೊಟ್ಟೆ ಹಸಿದ್ರೆ ನೇಚರ್ ಕಾಲ್ನ 1 ಅವರ್ ಆಗಲಿ ಅರ್ಧ ಗಂಟೆ ತಡೆಯೋಕ್ಕೆ ನಿಲ್ಸೋಕ್ಕಾಗೋದಿಲ್ಲ. ನಾನು ಬೇರೆ ಬೆಳಗ್ಗೆ ಎದ್ದಾಗಿನೇ ನೀರು ಕುಡಿದ್ಬಿಟ್ಟೆ ಸರಿಯಾಗಿ. ಸವಾಸಲ್ಲ, ಬೆಳಗ್ಗೆ ಎದ್ದಂಗೆ ತಿಂಡಿ ಮಾಡಿದಾಗ ಸಾಕಾಯ್ತು ಗುರು, ಸಾಕಾಯಿತು. ಓಕೆ, ಸೊ ಟೈಮ್ ಬಂದು 11:50. ಇನ್ನೂ 126 ಕಿಲೋಮೀಟ್ರ್ ಇದೆ ಅಂತ ತೋರಿಸ್ತೈತೆ. 2:42ಕ್ಕೆ ಹೋಗಿ ಸೇರ್ತೀವಿ ಅಂತ ಹೇಳಿದೆ. ಅದೇ 3 ಗಂಟೆ. ಇನ್ನೂ ನಾನು ಎಲ್ಲೂ ಸ್ಟಾಪ್ ಕೊಡೋದಿಲ್ಲ ಅನ್ಕೋತೀನಿ. ಇನ್ನು ಡೈರೆಕ್ಟು ನಾನು ರೂಮ್ಗೆ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲ ಸೆಂಟ್ರಲ್ ಎಲ್ಲೆಲ್ಲ ಸ್ಟಾಪ್ ಕೊಟ್ಟರು ಕೊಡ್ಬೋದು, ನೋಡೋಣ ಹೆಂಗೆ ಅಂತ. ಸೊ ಇಲ್ಲಿಂದ ಇನ್ನು 75 ಕಿಲೋಮೀಟ್ರು ಸ್ಟ್ರೈಟೇ. ನ್ಯಾಷನಲ್ ಹೈವೇ 75 ಇದು. ಸೊ ಆಲ್ಮೋಸ್ಟ್ ರೋಡ್ ಚೆನ್ನಾಗಿರುತ್ತೆ.
Thank you.